ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು ನಿಮ್ಮ ಮಂಡ್ಯ, ಚಿಕ್ಕಮಗಳೂರು, ಕೊಡಗು DCC ಬ್ಯಾಂಕ್ ಸಂಬಂಧಪಟ್ಟಂತೆ SDA FDA ರಿಕ್ರೂಟ್ಮೆಂಟ್ ಬಗ್ಗೆ ನೋಡ್ತಾ ಹೋಗೋಣ. ಯಾರಿಗೆಲ್ಲ PDF ಮೆಟೀರಿಯಲ್ ಅವಶ್ಯಕತೆ ಇದೆ ಈ ನಂಬರ್ಗೆ ಮೆಸೇಜ್ ಮಾಡಿ. ಇನ್ನು ಇವತ್ತಿನ ಸ್ಲೈಡಲ್ಲಿ ಬಳ್ಳಾರಿ DCC ಬ್ಯಾಂಕ್ದು SDA ಪೇಪರ್ ನೋಡ್ತಾ ಹೋಗೋಣ. ಬಳ್ಳಾರಿ DCC ಬ್ಯಾಂಕ್ SDA ಪೇಪರ್ ಡೀಟೇಲ್ ಅನಾಲಿಸಿಸ್, ಎಲ್ಲಿಂದ ತೆಗೆದಿದ್ದಾರೆ ಪೇಪರ್ನ, ಯಾಕೆ ಸೆಟ್ ಮಾಡಿದ್ದಾರೆ, ಎಲ್ಲಿಂದ ಕ್ವಶನ್ಸ್ ಎಲ್ಲಿಂದ ತೆಗೆದಿದ್ದಾರೆ ಅಂತ ನೋಡ್ತಾ ಹೋಗೋಣ. ಸೊ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದೆ, ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟರ್ ಆಗೋಣ. ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತೇಳಿ ಯಾರು ಕರೀತಾರೆ ಅಂತ ಕೇಳಿದರೆ ಕುಮಾರವ್ಯಾಸ. ಸಿಂಪಲ್ ಉತ್ತರ. ಇದು ರಿಪೀಟೆಡ್ ಕ್ವಶನ್, ತುಂಬಾನೇ ರಿಪೀಟೆಡ್ ಕ್ವಶನ್. ಕುಮಾರವ್ಯಾಸನ ಬಗ್ಗೆ ತೆಗಿತಾ ಇರ್ತಾರೆ. ಕನ್ನಡ ಭಾರತ, ಗದುಗಿನ ಭಾರತ, ಕುಮಾರವ್ಯಾಸ ಭಾರತ ಮತ್ತು ಕರ್ನಾಟಕ ಭಾರತ ಕಥಾಮಂಜರಿ ಅಂತೇಳಿ ಈತ ಕರ್ನಾಟಕ ಭಾರತ ಕಥಾಮಂಜರಿ ಯಾವ್ದಾರು ರಚಿಸಿದ್ದಾನೆ, ಭಾಮಿನಿ ಷಟ್ಪದಿ ಇದರಲ್ಲಿ ರಚಿಸಿದ್ದಾನೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ಹಂಗೆ ಮುಂದೆ ಬಂದ್ರೆ ಮೇನ್ ಕ್ವಶನ್ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ. ಇದೆಲ್ಲ ಈ ಮಾರ್ಕ್ ಆಗಿದೆಯಲ್ಲ, ಇದೆಲ್ಲ ಓದ್ಕೊಳ್ಳಿ. ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಕಾವ್ಯವನ್ನ ಸಂಸ್ಕೃತದ ವ್ಯಾಸ ಭಾರತದಿಂದ ವಸ್ತುವನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ತಾನು ವ್ಯಾಸನಿಗೆ ಋಣಿ ಎಂಬ ಅರ್ಥದಲ್ಲಿ ಕುಮಾರವ್ಯಾಸ ನಾಮಾಂಕಿತದಲ್ಲಿ ಭಾರತದ ಕಥೆಯ ಮೊತ್ತ ಫಸ್ಟ್ 10 ಪರ್ವಗಳನ್ನ ಇವನೇ ಬರೀತಾನೆ. ಫಸ್ಟ್ 10 ಪರ್ವನ ಇವನೇ ಬರೆಯೋದು. ತದನಂತರ 8 ಪರ್ವಗಳನ್ನ ತಿಮ್ಮಣ್ಣ ಕವಿ ರಚಿಸ್ತಾನೆ. ಇದು ನಿಮ್ಮ ಗ್ರೂಪ್ ಸಿ ನಲ್ಲಿ ಆಲ್ರೆಡಿ ಕೇಳಿದರೆ. ಕುಮಾರವ್ಯಾಸ ಭಾರತದ ಕಂಟಿನ್ಯೂಷನ್ ಪಾರ್ಟ್ ನ ಬರೆದವನು ತಿಮ್ಮಣ್ಣ ಕವಿ ಅಂತ. ಇವನನ್ನ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತೇಳಿ ಕರೀತಾರೆ. ಕುಮಾರವ್ಯಾಸ ಆಡಿದಂದ್ರೆ ಕಲಿಯುಗ ದ್ವಾಪರವಾಗುವುದು, ಭಾರತ ಕಣ್ಣಲ್ಲಿ ಕುಣಿಯುವುದು, ಮೈಯಲ್ಲಿ ಮಿಂಚಿನ ಒಳೆ ತುಳುಕಾಡುವುದು ಅಂತ ಹೇಳಿದ್ರು ಕುವೆಂಪುರವರು. ಇಂಪಾರ್ಟೆಂಟ್, ಇದು ಗೊತ್ತಿರಲಿ. ನೆಕ್ಸ್ಟ್ ಕರ್ನಾಟಕದ ಗತವೈಭವ ಕೃತಿಯ ರಚನೆಕಾರರು ಆಲೂರು ವೆಂಕಟರಾವ್ ಅಂತ. ಆಲೂರು ವೆಂಕಟರಾವ್ ವೆರಿ ವೆರಿ ಇಂಪಾರ್ಟೆಂಟ್. ಸುಮಾರು ಸಾರಿ ಕೇಳ್ತಾ ಇರ್ತಾರೆ ಆಲೂರು ವೆಂಕಟರಾವ್ ಇದು. ನೆಕ್ಸ್ಟ್ ಕನ್ನಡದ ಕಣ್ವ ಅಂತ ಯಾರು ಕರೀತಾರಪ್ಪ ಅಂದ್ರೆ BM ಶ್ರೀ ಅವ್ರನ್ನ ಕನ್ನಡದ ಕಣ್ವ ಅಂತ ಹೇಳಿ ಕರೀತಾರೆ. ಇವರು ತುಮಕೂರು ಜಿಲ್ಲೆಯ ಸಂಪಿಗೆಹಳ್ಳಿನಲ್ಲಿ ಜನಿಸ್ತಾರೆ. BM ಶ್ರೀ ಅವರು. ಮೈಲಾರೆಯ ತಂದೆ ಹೆಸರು ತಾಯಿ ಭಾಗೀರಥಮ್ಮ. ಪೂರ್ಣ ಹೆಸರು ಬೆಳ್ಳೂರು ಮೈಲಾರೆಯ ಶ್ರೀಕಂಠಯ್ಯ ಅಂತ. ಕಾವ್ಯನಾಮ ಶ್ರೀ ಅಂತ. ಇನ್ನು ವಿದ್ಯಾರ್ಥಿಗಳಿಗೆ ಬರೆದಂತ ಇಂಗ್ಲಿಷ್ನ ದಿ ಹ್ಯಾಂಡ್ ಬುಕ್ ಆಫ್ ರಿಟಾರಿಕ್ ಒಂದು ಉತ್ತಮ ಕೃತಿ ಅಂತ ಹೇಳ್ಬೋದು. ಕವನ ಸಂಕಲನಗಳಲ್ಲಿ ಹೊಂಗನಸು, ಇಂಗ್ಲಿಷ್ ಗೀತೆಗಳು, ಕನ್ನಡದ ಹೊಸ ಛಂದಸ್ಸಿಗೆ ಆದಿ ಹಾಕಿಕೊಂಡ ಕೃತಿ ಅಂತ ಹೇಳ್ಬೋದು ಇದನ್ನ. ಇನ್ನ ಕರುಣಾಳು ಬಾಬೆಳಕೆ, ಮುಸುಕಿದಿ ಮಬ್ಬಿನಲ್ಲಿ, ಕೈ ಹಿಡಿದು ನಡೆಸೆನನು, ಇರುಳ ಕತ್ತಲೆಯ ಗವಿ, ಮನೆ ದೂರ ಕನಿಕರಿಸಿ. ಇದು ಕೇಳ್ತಾ ಇರ್ತಾರೆ, ಯಾರು ಬರ್ದಿರೋದು ಅಂತ ಕೇಳ್ತಾ ಇರ್ತಾರೆ. ಇನ್ನು ಅಶ್ವತ್ಥಾಮನ್ ಬರ್ದಿರ್ತಕ್ಕಂಥದ್ದು ಇವರೇ, ನಾಟಕ ಬರ್ದಿರ್ತಕ್ಕಂಥದ್ದು ಇವರೇನೆ. ಇನ್ನು ಗದಾಯುದ್ಧ ನಾಟಕ ಬರ್ದವ್ರೆ, ಗದಾಯುದ್ಧ ಅಂತ. ಇನ್ನು ಹಂಗೆ ಬಂದ್ರೆ ಕನ್ನಡದ ಕಣ್ವ ಬೇರ್ದಿರೋದು ಇವ್ರಿಗೇನೆ. ಇನ್ನು ಕನ್ನಡದ ಸಾಹಿತ್ಯ ಚರಿತ್ರೆ ಇವ್ರದೇನೆ, BM ಶ್ರೀ ಅವ್ರದೇನೆ. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಶಬ್ದಮಣಿ ದರ್ಪಣದ ಕರ್ತೃ ಯಾರಪ್ಪ ಅಂದ್ರೆ KC ರಾಜನ ಶಬ್ದಮಣಿ ದರ್ಪಣ. KC ರಾಜಂದು ಇಂಪಾರ್ಟೆಂಟ್. 1260ರಲ್ಲಿ ಇರ್ತಾನೆ. 1260ರಲ್ಲಿ ಕನ್ನಡದ ಪ್ರಸಿದ್ಧ ವೈಯಾಕರಣಿ ಶಬ್ದಮಣಿ ದರ್ಪಣವೆಂಬ ಹಳೆಗನ್ನಡದ ವ್ಯಾಕರಣ ಗ್ರಂಥದ ಕರ್ತೃ ಆಗಿರ್ತಾನೆ. ಈತನ ತಂದೆ ಮಲ್ಲಿಕಾರ್ಜುನ, ಸೋದರ ಮಾವ ಜನಮಯ್ಯ ಅಂತಾರಲ್ಲ ಅವರು. ಹೀಗೆ ವಿದ್ವತ್ ಪರಿಸ್ಥಿತಿಯಲ್ಲಿ ಬೆಳೆದಂತ KC ರಾಜನು ತನ್ನ ಶಬ್ದಮಣಿ ದರ್ಪಣದಿಂದ ಕೊನೆಯಲ್ಲಿ ಚೋಳಪಾಲ ಚರಿತ್ರೆ, ಚಿತ್ರಮಾಲ, ಸುಭದ್ರಹರಣ, ಪ್ರಬೋಧಚಂದ್ರ, ಕಿರಾತ ಎಂಬ ಕೃತಿಗಳನ್ನ ಬರೆದಿರೋದಾಗಿ ಹೇಳ್ಕೊಂಡಿದ್ರು. ಯಾವುದು ದೊರೆತಿಲ್ಲ ಅಂತ ಹೇಳ್ತಾರೆ. KC ರಾಜನಿಗೆ ಸುಕವಿ, ಕರ್ನಾಟಕ ಲಕ್ಷಣ ಶಿಕ್ಷಣಾಚಾರ್ಯ ಎಂಬತಕ್ಕಂಥ ಬಿರುದುಗಳಿದ್ವಂತೆ. ವೆರಿ ವೆರಿ ಇಂಪಾರ್ಟೆಂಟ್, ತೀರಾ ಇಂಪಾರ್ಟೆಂಟ್ ಇದು. ಇನ್ನ 3 ಮಾತ್ರಾ ಕಾಲದಲ್ಲಿ ಉಚ್ಚರಿಸ್ತಕ್ಕಂಥ ಶಬ್ದಗಳನ್ನ ಪ್ಲುತಸ್ವರಗಳು ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಪ್ಲುತಸ್ವರಗಳು ಅಂತ ಹೇಳಿ ಕರಿತೀವಿ. ಪ್ಲುತಸ್ವರ ಅಂದ್ರೆ 3 ಮಾತ್ರಾ ಕಾಲದಲ್ಲಿ ಉಚ್ಚರಿಸ್ತಕ್ಕಂಥ ಸ್ವರಗಳಿಗೆ ಪ್ಲುತಸ್ವರಗಳು ಅಂತ ಹೇಳಿ ಕರಿತೀವಿ. ಈ SS ಅಂತ ವರ್ಡ್ ಪಕ್ಕದಲ್ಲಿ SS ಅಂತ ಇತ್ತು ಅಂದ್ರೆ ದಟ್ ಇಸ್ ಕಾಲ್ಡ್ ಪ್ಲುತಸ್ವರ. ನಾನು ಹೇಳ್ತಾ ಇರೋದು ಕೋಡಿಂಗ್, ಇದು ಏನಿದೆ ಶಾರ್ಟ್ ಕಟ್ಸ್ ಅಲ್ಲಿ ಕಂಡುಹಿಡಿಲಿಕ್ಕೆ, ಐಡೆಂಟಿಫಿಕೇಶನ್ಗೆ. ನೋಡಿ, ಅಮ್ಮ ಅಂತ ಇದೆ, SS ಕಾಣಿಸ್ತಾ ಇದೆಯಾ? ಅಯ್ಯೋ ದೇವರೇ ಅಂತಿದೆ, SS ಕಾಣಿಸ್ತಾ ಇದೆಯಾ? ಹಬ್ಬ ಅಂತ ಇದೆ, SS ಕಾಣಿಸ್ತಾ ಇದೆಯಾ? ಅಕ್ಕ ಅಂತ ಇದೆ, SS ಇದೆಯಾ? ರಾಮನೆ SS ಇದೆ, ಆಹಾ SS ಇದೆ. ಇಂಪಾರ್ಟೆಂಟ್. ನೆಕ್ಸ್ಟ್ ಬೇರೆ ಬೇರೆ ಜಾತಿಯ ಅಥವಾ ಹೆಚ್ಚು ವ್ಯಂಜನಗಳು ಸೇರಿ ಆಗುವ ಅಕ್ಷರಗಳನ್ನ ಏನಂತ ಕರಿತೀವಪ್ಪ ಅಂದ್ರೆ ವಿಜಾತಿಯ ಸಂಯುಕ್ತ ಅಕ್ಷರಗಳು ಅಂತ ಹೇಳಿ ಕರಿತೀವಿ. ಏನಂತ ಹೇಳಿದರೆ ಬೇರೆ ಬೇರೆ ಜಾತಿಯ, ಬೇರೆ ಬೇರೆ ವರ್ಡ್ಸ್ ಆಗಿ ಅಥವಾ ಹೆಚ್ಚು ವ್ಯಂಜನಗಳು ಸೇರಿ ಆಗ್ತಕ್ಕಂಥ ಅಕ್ಷರಗಳನ್ನ ವಿಜಾತಿಯ ಸಂಯುಕ್ತ ಅಕ್ಷರಗಳು ಅಂತ ಹೇಳಿ ಕರಿತೀವಿ. ಡೆಫಿನಿಷನ್ ನೋಡ್ತಾ ಹೋಗೋಣ. ವಿಜಾತಿಯ ಸಂಯುಕ್ತ ಅಕ್ಷರ ಆಗಬೇಕು ಅಂದ್ರೆ ಏನ್ ಕಂಡೀಷನ್ ಇರ್ಬೇಕಪ್ಪ ಅಂದ್ರೆ ಬೇರೆ ಬೇರೆ ಜಾತಿಯ 2 ಅಥವಾ 2ಕ್ಕಿಂತ ಹೆಚ್ಚು ಸಹಜ ವ್ಯಂಜನಾಕ್ಷರಗಳು ಏನಾದ್ರು ಸೇರಿದ್ರೆ ದಟ್ ಈಸ್ ಕಾಲ್ಡ್ ವಿಜಾತಿಯ ಸಂಯುಕ್ತ ಅಕ್ಷರವಾಗುತ್ತೆ. ಇಲ್ಲಿದೆ ನೋಡಿ, ಸ್ತ್ರೀ ಅಂತ ಇದೆಯಲ್ವಾ,
ಸಾ ಪ್ಲಸ್ ತಾ ಪ್ಲಸ್ ರಾ ಪ್ಲಸ್ ಈ ಎಕ್ಸಾಂಪಲ್ ಸ್ತ್ರೀ ಅಂತ ಆಗುತ್ತೆ. ಸ್ತ್ರೀನ ಬಿಡಿಸ್ತಕ್ಕಂಥ ವಿಧಾನ ಇದು. ಸ್ತ್ರೀನ ಬಿಡಿಸ್ತಕ್ಕಂಥದ್ದು ವಿದ್ಯೆಯಲ್ಲಿದೆ, ಪ್ರಾಕ್ಟೀಸ್ ಮಾಡ್ರಿ. ಜ್ಞಾನ ಇದೆ, ಬಾಲ್ಯ ಇದೆ, ರಾಷ್ಟ್ರ ಇದೆ, ಇವೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ರಿ. ನೆಕ್ಸ್ಟ್, ಓಷ್ಟ್ಯದ ಸಹಾಯ ಅಥವಾ ತುಟಿಯ ಸಹಾಯದಿಂದ ಉಚ್ಚರಿಸ್ತಕ್ಕಂಥ ಅಕ್ಷರ ಯಾವುದಪ್ಪ ಅಂದ್ರೆ ಫ. ಒಂದ್ಸತಿ ಬಾಯಲ್ಲಿ ಹೇಳಿ ನೋಡ್ರಿ. ಎರಡು ಲಿಪ್ಸ್ ಜಾಯಿನ್ ಮಾಡಿದ್ರೆ ಮಾತ್ರ ಬರುತ್ತೆ. ಕಾ ಹೇಳ್ಬೋದು, ಚಾ ಹೇಳ್ಬೋದು, ತಾ ಹೇಳ್ಬೋದು. ಅದೇ ಪಾನ ಯಾವುದೇ ಕಾರಣಕ್ಕೆ ಕೇಳಕ್ ಬರಲ್ಲ. ಎರಡು ಲಿಪ್ಸ್ ಜಾಯಿನ್ ಆದ್ರೆ ಮಾತ್ರ ಬರುತ್ತೆ. ಇಲ್ಲಿದೆ ನೋಡ್ರಿ, ಇಲ್ಲಿದೆ ಕೋಡಿಂಗ್ಗಳನ್ನ ಬಾಯಟ್ ಮಾಡ್ಕೊಳ್ರಿ. ಕಂಠ, ತಾಲವ್ಯ, ಮೂರ್ಧನ್ಯ, ದಂತ್ಯ, ಓಷ್ಟ್ಯ, ನಾಸಿಕ, ಕಂಠ ತಾಲವ್ಯ, ಕಂಠೋಷ್ಟ್ಯ, ದಂತೋಷ್ಟ್ಯ, ಕಂಠನಾಸಿಕ ಇಷ್ಟನ್ನು ಬಾಯಟ್ ಮಾಡಿರ್ಬೇಕು. ಪಕ್ಕ ಬಾಯಟ್ ಮಾಡಿರ್ಬೇಕು. ನೋಡಿ, ಓಷ್ಟ್ಯದಲ್ಲಿ ಪಾ ಬರ್ತಾ ಇದೆ. ಇಲ್ಲಿದೆ ನೋಡಿ, ಇದೇಪ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್, ಸ್ವರದ ಮುಂದೆ ಸ್ವರ ಬಂದರೂ ಕೆಲವು ಕಡೆಯಲ್ಲಿ ಲೋಪ, ಆಗಮ ಮೊದಲಾದ ಸಂಧಿ ಕಾರ್ಯಗಳಾಗದೆ ಏನೂ ಆಗೋದಿಲ್ಲ. ಸಂಧಿ ಆಗದಿಲ್ಲ, ಸಂಧಿ ಆಗ್ಲೇ ಇಲ್ಲ ಅಂದ್ರೆ ದಟ್ ಇಸ್ ಕಾಲ್ಡ್ ಪ್ರಕೃತಿ ಭಾವ ಅಂತ ಹೇಳಿ ಕರಿತೀವಿ. ಸಂಧಿ ಉಂಟಾಗ್ಲಿಲ್ಲ ಅಂದ್ರೆ ದಟ್ ಇಸ್ ಕಾಲ್ಡ್ ಪ್ರಕೃತಿ ಭಾವ ಅಂತ. ಪ್ರಕೃತಿ ಭಾವ ಅಂದ್ರೆ ಸಂಧಿಯನ್ನು ಮಾಡಬಾರದ ಪರಿಸ್ಥಿತಿನಲ್ಲಿ ಸಂಧಿ ಮಾಡಲು ಹೊರಟ್ರೆ ಅರ್ಥದ ಬದಲು ಅನರ್ಥ ಉಂಟಾಗುತ್ತೆ. ಇಂಥ ಕಡೆಯಲ್ಲಿ ಸಂಧಿ ಮಾಡಬಾರ್ದು. ದಿಸ್ ಇಸ್ ಕಾಲ್ಡ್ ಪ್ರಕೃತಿ ಭಾವ ಅಂತ ಹೇಳಿ ಕರೀತಾರೆ. ಅಯ್ಯೋ ದೇವರೇ ಕಾಪಾಡು ಅಂತ ಮೂರ್ ವರ್ಡ್ ಇರ್ತವೆ. ಸೊ ಅಯ್ಯೋ ಪ್ಲಸ್ ದೇವರೇ ಕಾಪಾಡು ಆ ತರ ಸಂಧಿ ಮಾಡಕ್ ಬರಲ್ಲ. ಅಕ್ಕ ಇಲ್ಲಿ ನೋಡು, ಅಕ್ಕ ಪ್ಲಸ್ ಇಲ್ಲಿ ನೋಡು. ಹಬ್ಬ ಎಂತಹದು, ಹಬ್ಬ ಎಂತಹದು. ಈ ತರ ಏನಾದ್ರು ಮೂರ್ ವರ್ಡ್ಗಳು ಲೆಂತಿ ವರ್ಡ್ಸ್ ಇದ್ದು ಅಂದ್ರೆ ಮಾಡ್ಲಿಕ್ಕೆ ಬರೋದಿಲ್ಲ. ಕರೆಕ್ಟ್ ಆಗಿ ನೋಡ್ಕೊಳ್ರಿ, ಇಂಪಾರ್ಟೆಂಟ್ ಇದು. ನೆಕ್ಸ್ಟ್, ಆ ಕಾರಗಳಿಗೆ ಈ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಎ ಕಾರವು ಆದೇಶವಾಗಿ ಬರುತ್ತೆ. ಇದನ್ನು ಯಾವ ಸಂಧಿ ಅಂದ್ರೆ ಗುಣಸಂಧಿ. ಎ ಆರ್ ಓ ಇವು ಮೂರು ಬಂತು ಅಂದ್ರೆ ಇಲ್ಲೇ ಕಾಣಿಸ್ತಾ ಇದೆಯಲ್ಲ, ಗುಣಸಂಧಿ ಅಂತ ಹೇಳಿ ಕರಿತೀವಿ. ಎ ಬಂದಿದ್ಯಾ, ಎ ಕಾರ ಬರುತ್ತೆ ಅಂದ್ರೆ ಎ ಕಾರ ಬಂದಿದ್ಯಾ, ಎ ಕಾರ ಬಂತು ಅಂದ್ರೆ ದಿಸ್ ಕೋಡ್ ಎ ಆರ್ ಓ ಅಂತಕ್ಕಂಥ ಕೋಡ್ ಬಂತು ಅಂದ್ರೆ ಗುಣಸಂಧಿ ಅಂತ ಸೆಕೆಂಡ್ ಅಲ್ಲಿ ಹೇಳ್ಬೋದು. ಇಮಿಡಿಯೇಟ್ ಆಗಿ ಹೇಳ್ಬೋದು. ಇನ್ನ ಗುಣಸಂಧಿ ಇಲ್ಲಿದೆ ನೋಡ್ರಿ, ಇಲ್ಲೇ ಇದೆ. ಆ ಕಾರಗಳ ಮುಂದೆ ಈ ಕಾರಗಳು ಬಂದ್ರೆ ಎ ಕಾರವು ಬರುತ್ತೆ. ಆ ಕಾರಗಳ ಮುಂದೆ ಉ ಕಾರಗಳು ಬಂದ್ರೆ ಓ ಕಾರ ಬರುತ್ತೆ. ಆ ಕಾರಗಳ ಮುಂದೆ ರು ಕಾರ ಬಂದ್ರೆ ಅರ್ಕಾರ ಬರುತ್ತೆ. ಎ ಅಂದ್ರೆ ಎ ಆರ್ ಓ ಈ ಮೂರು ವರ್ಡ್ ಏನಾದ್ರು ಬಂತು ಅಂದ್ರೆ ಇಲ್ಲೇ ನೋಡ್ರಿ, ಸುರೇ ಬರ್ತಾ ಇದೆಯಾ, ಏಷ ಸುರೇಂದ್ರ ಬರ್ತಾ ಇದೆಯಾ. ಸೊ ಎ ಓ ಆರ್ ಮೂರು ಬಂತು ಅಂದ್ರೆ ನೀವು ಗುಣಸಂಧಿ ಅಂತ ಈಸಿಯಾಗಿ ಹಾಕ್ಬಿಟ್ಟು ಈಚೆ ಬರಬೇಕು. ನೆಕ್ಸ್ಟ್ ತೃತೀಯ ವಿಭಕ್ತಿ ಪ್ರತ್ಯಯವನ್ನು ಹೆಸರಿಸಿ ಅಂತ ಹೇಳಿದರೆ ಇಂದ ಅಂತ ಇದೆ. ತೃತೀಯ ವಿಭಕ್ತಿ ಪ್ರತ್ಯಯ ಅದು ಇಂದ ಅಂತ ಇದೆ. ಇಂದ ಇಲ್ಲೇ ಕಾಣಿಸ್ತಾ ಇದೆಯಲ್ಲ. ಉ ಪ್ರಥಮ ಉ, ದ್ವಿತೀಯ ಅನ್ನು, ಇಂದ ತೃತೀಯ ಕಾಣಿಸ್ತಾ ಇದೆಯಾ. ಚತುರ್ಥಿ ಏಕೆ, ಪಂಚಮಿ ದೆಸೆಯಿಂದ, ಷಷ್ಠಿ ಆ, ಸಪ್ತಮಿ ಅಲ್ಲಿ, ಸಂಬೋಧನ ಆ ಈ ಏರ. ಇದಿಷ್ಟನ್ನು ಬಾಯಟ್ ಮಾಡಿರ್ಬೇಕು. ಇದನ್ನು ಬಾಯಟ್ ಮಾಡಿರ್ಬೇಕು. ಮಾಡ್ಕೊಂಡ್ರೆ 2 ಮಾರ್ಕ್ಸ್ ಬರುವ ಎಲ್ಲಾ ಚಾನ್ಸಸ್ ಇರುತ್ತೆ. ಪಕ್ಕ 2 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್, ನೀನು ನೋಡುವುದಿಲ್ಲ. ಇಲ್ಲಿ ನೀನು ಅನ್ನೋದು ಏನಪ್ಪಾ ಅಂದ್ರೆ ನೋಡಿ, ಇಲ್ಲಿದೆ ನೋಡ್ರಿ, ನೀನು ಅಂತ ಬರುತ್ತೆ. ಇಲ್ಲಿ ನೀನು ಅಂತ ಬರುತ್ತೆ. ಉತ್ತಮ ಪುರುಷ, ಪ್ರಥಮ ಪುರುಷ ನಾನು ಪ್ರಥಮ ಪುರುಷ. ಇಲ್ಲಿ ಬರ್ತೈತೆ ನೋಡ್ರಿ. ಒಂದೇ ಒಂದ್ ಸೆಕೆಂಡ್ ಹೇಳ್ತೀನಿ. ಇಲ್ಲಿ ಹೊಸಗನ್ನಡ ಇಲ್ಲಿದೆ. ನಾನು, ನಾವು ಇಲ್ಲಿದೆ ನೋಡ್ರಿ. ಉತ್ತಮ ಪುರುಷ, ಫಸ್ಟ್ ಉತ್ತಮ ಪುರುಷ ತಗೊಳ್ರಿ. ನಾನು, ನಾವು ಫಸ್ಟ್ ನಾನು. ಉತ್ತಮ ಪುರುಷ ನಾನು. ಮಧ್ಯಮ ಪುರುಷ ನೀನು. ಇಲ್ಲಿರೋದು ಕೊಟ್ಟಿರೋದು ಮಧ್ಯಮ ಪುರುಷ ನೀನು. ಪ್ರಥಮ ಪುರುಷ ಅವನು. ಫಸ್ಟ್ ನಾನು ಉತ್ತಮ, ನನ್ನ ಎದುರುಗಡೆ ಇರ್ತಕ್ಕಂಥ ನೀನು ಮಧ್ಯಮ, ನಿನ್ ಪಕ್ಕದಲ್ಲಿ ಇರ್ತವ ಪ್ರಥಮ. ಇಷ್ಟು ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಇಲ್ಲೇ ಕಾಣಿಸ್ತಾ ಇದೆಯಲ್ಲ, ನೀವು ಅಥವಾ ನೀನು ಬರ್ತಾ ಇರೋದು ಮಧ್ಯಮ ಪುರುಷ. ಸರಿಯಾದ ಉತ್ತರ ಮಧ್ಯಮ ಪುರುಷ. ನೆಕ್ಸ್ಟ್, ಶಕ್ತಿವಂತ ಯಾವ ಲಿಂಗ ಸಿಂಪಲ್ ಆಗಿದೆ. ಶಕ್ತಿವಂತ ಅಂತಕ್ಕಂಥ ಪುಲ್ಲಿಂಗ ಸೂಚಿಸುತ್ತೆ. ಗಂಡಸಿನ ಸೂಚನೆ ಕೊಟ್ಟಂಗಿದೆ. ಯಾವುದೇ ಪ್ರಾಣಿ ಪಕ್ಷಿಗೆ ಸಂಬಂಧಪಟ್ಟಿದ್ರೆ ನಪುಂಸಕಲಿಂಗಕ್ಕೆ ಹೋಗುತ್ತೆ. ನಪುಂಸಕಲಿಂಗ. ಪ್ರಾಣಿ ಪಕ್ಷಿ ಪ್ಲಸ್ ನಿರ್ಜೀವ ವಸ್ತುಗೆ ಸಂಬಂಧಪಟ್ಟಿದ್ರೆ ನಪುಂಸಕಲಿಂಗಕ್ಕೆ ಹೋಗುತ್ತೆ. ಹೆಣ್ಮಕ್ಳಿಗೆ ಹೇಳಿದ್ರೆ ಸ್ತ್ರೀಲಿಂಗಕ್ಕೆ ಹೋಗುತ್ತೆ. ಪುಲ್ಲಿಂಗ ಬರ್ತಕ್ಕಂಥದ್ದು ಹುಡುಗರು ಸಂಬಂಧಪಟ್ಟಿದ್ರೆ ಪುಲ್ಲಿಂಗ ಬರುತ್ತೆ. ಏನ್ ಬರುತ್ತೆ? ಪುಲ್ಲಿಂಗ ಬರುತ್ತೆ. ಸೊ ನೆಕ್ಸ್ಟ್ ನೋಡ್ತಾ ಸೊ ಇಲ್ಲಿ ವಿಡಿಯೋನ ಎಂಡ್ ಮಾಡ್ತೀನಿ. ವಿಡಿಯೋ ತುಂಬಾನೇ ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕಷ್ಟೇನೆ ಇದನ್ನ ಸ್ಟಾಪ್ ಮಾಡ್ತಾ ಇರ್ತೀವಿ. ಇನ್ನೇನು ಇಲ್ಲ, ತುಂಬಾ ಲೆಂತಿ ಆಗುತ್ತೆ. ಯೂಟ್ಯೂಬ್ ನಾಮ್ಸು ವರ್ಕ್ ಆಗೋದಿಲ್ಲ. ಅದಕ್ಕೋಸ್ಕರ ವಿಡಿಯೋ 1, 2, 3 ಬೇಗ ಅಪ್ಲೋಡ್ ಮಾಡ್ತಾ ಇದೀವಿ. ಇಂಪಾರ್ಟೆಂಟ್ ಹೆಂಗ್ ತೆಗಿತಾರೆ, ಏನು ಎತ್ತ, ಪ್ರತಿಯೊಂದು ಸಬ್ಜೆಕ್ಟು ಎಲ್ಲ ಹೇಳ್ತಾ ಇದೀವಿ. ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾರಿಗಾರ PDF ಮೆಟೀರಿಯಲ್ ಬೇಕಿದ್ರೆ ಇಮಿಡಿಯೇಟ್ಲಿ ಕಾಂಟ್ಯಾಕ್ಟ್ ಮಾಡಿ.
ಮಂಡ್ಯ ಎಕ್ಸಾಮ್ ಅನೌನ್ಸ್ ಆಗಿದೆ. 9/2/2025 ಅನೌನ್ಸ್ ಆಗಿದೆ. ಎಲ್ಲ ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ, ಚಿಕ್ಕಮಂಗ್ಳೂರು ಅಂಡ್ ನಿಮ್ದು ಇನ್ನೊಂದು ಕೊಡಗು ಇದೆಯಲ್ಲ, ಮಾಡ್ತಾರೆ. ಯಾವಾಗ ಮಾಡ್ತಾರೆ ಗೊತ್ತಿಲ್ಲ. ದಯವಿಟ್ಟು ನೀವು ಈ ಎಕ್ಸಾಮಿನೇಷನ್ ಡೇಟ್ ಕೇಳಬೇಕು ಅಂದ್ರೆ ಅವ್ರನ್ನೇ ಕೇಳಬೇಕು. ಎಕ್ಸಾಮಿನೇಷನ್ ಡೇಟ್ ಫಿಕ್ಸ್ ಮಾಡೋರು ನಾವು ಯಾರು ಅಲ್ಲ, ನಮಗೂ ಅದಕ್ಕೂ ಸಂಬಂಧ ಇರೋದಿಲ್ಲ. ಅರ್ಥ ಆಗ್ತಿದೆಯಲ್ಲ? ದಯವಿಟ್ಟು ನಿಮ್ಗೆ ಎಕ್ಸಾಮಿನೇಷನ್ ಪರ್ಟಿಕ್ಯುಲರ್ ಡೇಟ್ ಬೇಕಿದ್ರೆ ಆ ಪರ್ಟಿಕ್ಯುಲರ್ ಬ್ಯಾಂಕನ್ನು ಕೇಳಿದ್ರೆ ಖಂಡಿತವಾಗ್ಲೂ ಹೇಳ್ತಾರೆ. ಆ ಡೇಟ್ ತಕ್ಕನಂಗೆ ಟೈಮ್ ಟೇಬಲ್ ಫಿಕ್ಸ್ ಮಾಡ್ಕೊಂಡು ಓದಿ. ಶಾರ್ಟ್ಲಿ ಇರುತ್ತೆ ಅಂತ ಮಾತ್ರ ಹೇಳ್ಬೋದು. ಯಾಕಂದ್ರೆ ಟೈಮಿಂಗ್ಸ್ ಕೊಡಲ್ಲ. ಯಾವ ಬ್ಯಾಂಕಲ್ಲೂ ಯಾವ KMF ಅಲ್ಲೂ ಎಲ್ಲೂ ಟೈಮಿಂಗ್ಸ್ ಜಾಸ್ತಿ ದಿನ ತುಂಬಾ ತಿಂಗಳಾನುಗಟ್ಟಲೆ ಕೊಡೋದಿಲ್ಲ. ಬೇಗನೆ ಮಾಡ್ತಾರೆ. ಓದ್ಕೊಳ್ಳಿ ಅಷ್ಟೇ. ಇರೋ ಟೈಮಿಂಗ್ಸು ಒಂದು 15 ದಿನ ಎಕ್ಸ್ಟ್ರಾ ಸಿಕ್ಕರೆ ಓದ್ಲಿಕ್ಕೆ ಟೈಮ್ ಆಗುತ್ತೆ. ಅಷ್ಟು ಬಿಟ್ರೆ ಇನ್ನೇನಿಲ್ಲ. ಕೈಯಲ್ಲಿ ಇರ್ತಕ್ಕಂಥ ಮೆಟೀರಿಯಲ್ನ 10 ಬಾರಿ ರಿವಿಷನ್ ಮಾಡಿ. 10 ಬಾರಿ ರಿವಿಷನ್ ಮಾಡಿ. ಅಥೆಂಟಿಕೇಟೆಡ್ ಮೆಟೀರಿಯಲ್ ಇಟ್ಕೊಳ್ಳಿ. 10 ಬಾರಿ ಕಂಟಿನ್ಯೂಸ್ ರಿವಿಷನ್ ಮಾಡಿ. ಬೇರೆ ಇವನ್ನ ಏನೋ ಟೆಕ್ಸ್ಟ್ ಬುಕ್ಸ್ ಆಥರ್ಸ್ ಇನ್ನೇನೋ ಇದೆ ಹುಡ್ಕೋಗತ್ತೆ ಬೇಡ. ಖಂಡಿತವಾಗ್ಲೂ ಬೇಡ. ಇರೋ ಮೆಟೀರಿಯಲ್ ಅಲ್ಲೇ ಪರ್ಫೆಕ್ಷನ್ ಬಂದ್ರೆ ಅದರಲ್ಲೇ ಬಂದಿರ್ತವೆ. ನಾನು ಹೇಳಿದ್ನಲ್ಲ, ಹಿಂದೆ ಒಂದು ವಿಡಿಯೋ ಹಾಕಿದ್ದೆ. ಸೊ ನೋಡಿ, ಅದನ್ನ ಯಾವ ತರ ಓದ್ಬೇಕು ಅಂತ ವಿಡಿಯೋ ಹಾಕಿದ್ದೆ. ಅದನ್ನ ನೋಡಿ ಗೊತ್ತಾಗುತ್ತೆ ನಿಮ್ಗೆ. ಸೊ ಇಷ್ಟು ಹೇಳಿ ವಿಡಿಯೋನ ಎಂಡ್ ಮಾಡ್ತೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.